ಕಂಗ್ರಾಟ್ಸ್. ರಷ್ಯಾದಿಂದ ತೈಲವನ್ನ ಆಮದು ಮಾಡಿಕೊಳ್ಳುವಂತಹ ಸಂಬಂಧ ಎಲ್ಲ ನೆಗ್ದು ಬಿದ್ದು ನೆಲ್ಲಿಕಾಯಾಗಿ ಈಗ ಅಮೆರಿಕದಿಂದ ಮಾತ್ರ, ಅದು ಟ್ರಂಪ್ ಅವ್ರ ಹತ್ರ ಮಾತ್ರ ಎಲ್ಲಾ ತರದ ತೈಲವನ್ನ ಪರ್ಚೇಸ್ ಮಾಡಬೇಕು. ಅವರು ಪರ್ಚೇಸ್ ಮಾಡ್ತಾ ಇನ್ನೊಂದಷ್ಟು ಟ್ಯಾರಿಫ್ಗಳನ್ನ ಹಾಕ್ತಾ ಅದ್ರ ಬೆಲೆ ಹೆಂಗಿದ್ರು ರೈಸ್ ಮಾಡ್ತಾರೆ. ಹೆಂಗಿದ್ರು 2014 ಮುಂಚೆ ಒಂದು 60 65 70 ರೂಪಾಯಿ ಇದ್ದಂತಹ ಪೆಟ್ರೋಲ್ ಬೆಲೆ ಇವಾಗ 100 ರೂಪಾಯಿ ಕ್ರಾಸ್ ಆಗಿದೆ. ಅಂಡ್ ಇವಾಗ ಟ್ರಂಪ್ ಅವ್ರ ಹತ್ರ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅವ್ರೇನ್ ಸಾಮಾನ್ಯನ, ಒಳ್ಳೆ ಸುಂಕವನ್ನ ಹೇರಿ ನಮ್ಮ ಭಾರತಕ್ಕೆ ಬರೋಷ್ಟೊತ್ತಿ ಇನ್ನೊಂದಷ್ಟು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬೆಲೆ ಏರಿಕೆ ಆಗಿರುತ್ತೆ. ಅಂಡ್ ನಾವು ನಮ್ಮ ಅಭಿವೃದ್ಧಿಗೋಸ್ಕರ ಎಷ್ಟು ಸುಂಕ ಬೇಕಾದ್ರೂ ಕಟ್ಟುತ್ತೀವಿ. ಅದಕ್ಕೋಸ್ಕರ ನಮ್ಮ ವಿಶ್ವಗುರು ಏನ್ ಹೇಳ್ತಾರೆ ಅದನ್ನೆಲ್ಲ ನಾವು ಮಾಡಕ್ ತಯಾರಿದೀವಿ. ಅಂಡ್ ನೀವು ಕೂಡ ತಯಾರಾಗಿ ಅಮೆರಿಕದಿಂದ ಇನ್ನು ಎಲ್ಲಾ ತರದ ತೈಲಗಳು, ಪೆಟ್ರೋಲ್, ಡೀಸೆಲ್ ಎಕ್ಸೆಟ್ರಾ ಎಲ್ಲವನ್ನ ತರ್ಸೋಕೆ ಶುರು ಮಾಡ್ತಾರೆ. ಅಂಡ್ ನಮ್ಮ ದೇಶದ ಅಭಿವೃದ್ಧಿಗಿಂತ ಅಮೆರಿಕದ ಅಭಿವೃದ್ಧಿ ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ರಷ್ಯಾದಲ್ಲಿರುವಂತಹ ಅವರೊಂದಿಗಿದ್ದಂತಹ ಸಂಬಂಧವನ್ನ ಕಟ್ ಮಾಡಿ ಇವರೊಂದಿಗೆ ತಿರುಗಿಸ್ತಾ ಇದ್ದಾರೆ. ಅಂಡ್ ಎನಿವೇಸ್ ಎಲ್ಲರೂ ಕೂಡ ಪೆಟ್ರೋಲ್, ಡೀಸೆಲ್ ಇನ್ನೊಂದು ಸ್ವಲ್ಪ ಬೆಲೆ ಏರಿಕೆಗೆ ತಯಾರಾಗಿ. ಗುಡ್ ಲಕ್, ಆಲ್ ದ ಬೆಸ್ಟ್, ಬಾಯ್.